ಪೂಜೆ ಮುಗಿಸ್ಕೊಂಡೆ. ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ವೈಟಿ ಕುಟುಂಬ ಏನಿದೆ, ಸೊ ದೇವರು ಎಲ್ರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬೇಗ ಬೇಗ ಎಲ್ಲರೂ ಕಬ್ಬು ಕಡಲೆಕಾಯಿ ಗೆಣಸು ತಿಂದು ಹ್ಯಾಪಿ ಸಂಕ್ರಾಂತಿ. ಬೆಳಗ್ಗೆ ಅಂತೂ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಿಲ್ಲ ನೋಡಿ. ಅಲ್ಲೇ 7 ಆಗೋಗಿದೆ. 4 ಗಂಟೆಗೆ ಎದ್ದಿದ್ದು. ಎಷ್ಟು ಬೇಗ ಟೈಮ್ ಆಗಿದೆ ನೋಡಿ. ಎಲ್ಲ ಕೆಲಸ ಮುಗಿಸಿ ಪೂಜೆ ಮುಗಿಸೋ ಅಷ್ಟರಲ್ಲಿ ಸೊ ಬೇಗ ಪೂಜೆ ಮುಗಿಸ್ಬೇಕು ಅಂತಲೇ ಬೇಗ ಬೇಗ ಎದ್ದೆಲ್ಲ ಕೆಲಸ ಮುಗಿಸಿದ್ದು. ಆದರೂ ಒಟ್ಟಲ್ಲಿ ಪೂಜೆ ಆಯಿತು. ಸೊ ನಾನು ವಿಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು. ಪ್ರೀತು ಮಕ್ಕಳು ಸಹ ಸ್ನಾನ ಮಾಡಿ ರೆಡಿ ಆಗಿದ್ದಾರೆ. ಅಲ್ಲಿ ಬಟ್ಟೆ ಹಾಕೋತಾ ಇದ್ದಾರೆ. ಅವರಿಗೆ ಸ್ವಲ್ಪ ಸಂಕೋಚ, ವಿಡಿಯೋ ಮುಂದೆ ಬರಬೇಕು ಅಂತಲ್ಲ, ಬಟ್ ಸ್ಕೂಲಲ್ಲೆಲ್ಲ ಸರ್ ನೋಡ್ತಾರೆ, ಸೊ ಫೋನ್ ಯೂಸ್ ಮಾಡ್ತೀರಾ ಅಂತ ಬೈತಾರೆ ಅನ್ನೋ ಕಾರಣಕ್ಕೆ ಸೊ ಅವರು ಫೋನ್ ಮುಂದೆ ಬರಲ್ಲ. ಸೊ ರಂಗೋಲಿನೂ ಅಷ್ಟೇ ಸಿಂಪಲ್ಲಾಗಿ ಹಾಕ್ಕೊಂಡೆ ನಾನು. ಹಾಗೆ ಹೊರಗಡೆ ಸಹ ಇದು ತುಳಸಿಗೆ ಹೊರಗಡೆ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಸಗಣಿ ಸಾರಿಸ್ಕೊಂಡೆ, ಅಂದರೆ ಬಾಗಿಲು ಮುಂದೆ ಅಷ್ಟೇ ಸಗಣಿ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಒಂದ್ಸಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ಸೊ ಅಲ್ಲಿ ವೈಟ್ ಅಂತ ಏನು ಕಾಣ್ತಾ ಇದೆ ಅದು ಖಾಲಿ ರೋಡು. ಇಲ್ಲಿ ಸ್ವಲ್ಪ ಡಿಮ್ ಆಗಿ ಕಾಣಿಸ್ತಿದೆಯಲ್ವ, ಅದು ಸಗಣಿ ಸಾರಿಸ್ಕೊಂಡಿರೋದು. ಸೊ ನಾನು ಇದನ್ನು ನೈಟೇ ರೆಡಿ ಮಾಡ್ಕೊಂಡಿದ್ದೆ. ಯಾಕಂದರೆ ಬೆಳಗ್ಗೆ ತುಂಬ ಚಳಿ ಇರುತ್ತಲ್ಲ, ಹಾಗಾಗಿ ಹೊರಗಡೆ ಬರಲಿಕ್ಕಾಗಲ್ಲ. ಅದರಲ್ಲೂ ನೀರು ಬೇರೆ ಸಿಕ್ಕಾಪಟ್ಟೆ ಕೋಲ್ಡ್ ಬರುತ್ತಿರುತ್ತೆ ಅಂತ ಸಗಣಿ ಸಾರಿಸಿ ರೆಡಿ ಮಾಡ್ಕೊಂಡಿದ್ದೆ. ಆಮೇಲೆ ರಂಗೋಲಿ ಹಾಕ್ಕೊಂಡೆ. ಇದು ತುಳಸಿದು. ಈ ರಂಗೋಲಿ ನನಗೆ ತುಂಬ ರಂಗೋಲಿ ಅಷ್ಟು ಚೆನ್ನಾಗಿ ಹಾಕೋಕ್ಕೆ ಬರಲ್ಲ. ಸೊ ಈಗೆಲ್ಲ ರಂಗೋಲಿ ಡಿಸೈನರ್ ಸಿಗುತ್ತೆ ಹೊರಗಡೆ, ಅದರಿಂದ ಹಾಕಿರೋದು ಇದು ನಾನು ಸಿಂಪಲ್ಲಾಗಿ ಕೈಯಲ್ಲಿ ಬಿಟ್ಕೊಂಡಿರೋದು. ತುಂಬ ಚೆನ್ನಾಗಿ ರಂಗೋಲಿ ಹಾಕೋದಕ್ಕೆ ಬರಲ್ಲ. ಸೊ ಇರೋದ್ರಲ್ಲಿ 2 ಎಳೆ ಬಿಟ್ಕೊಂಡು ಸೊ ಸಿಂಪಲ್ಲಾಗಿ ಮುಗಿಸ್ಕೊಂಡೆ. ಹಾಗೆ ಸ್ವಲ್ಪ ಹೂ ಸಿಕ್ತು ಹೊರಗಡೆ ಕಾಕಡಾವು. ಅದು ಬೆಳಗ್ಗೆ ಪೋಣಿಸೋ ಅಷ್ಟರಲ್ಲಿ ಹರಳಿಬಿಟ್ಟಿತ್ತು. ಸೊ ಹಾಗಾಗಿ ಸ್ವಲ್ಪ ಪೂಜೆಗೆ ಬೇಕು ಅಂತ ಅದಷ್ಟೇ 1 ಮೊಳದಷ್ಟು ಕಟ್ಕೊಂಡೆ. ಇನ್ನು ಬಿಡಿ ಹೂವು ತುಂಬ ಇದೆ. ಸೊ ಎಲ್ಲ ಕೆಲಸ ಮುಗಿದ್ಮೇಲೆ ಅದನ್ನು ರೆಡಿ ಮಾಡ್ಕೋತೀನಿ. ಮತ್ತು ಇದು ಸಂಜೆಗೆ ವಿಡಿಯೋ, ಅದನ್ನು ಹಾಗೆ ಒಂದು ವಿಡಿಯೋ ಮಾಡ್ಕೊಂಡೆ. ಸಂಜೆಗೆಲ್ಲ ಪೂಜೆಗೆ ರೆಡಿ ಮಾಡಿದ್ದು. ಸೊ ಎಲ್ಲರೂ ಸಹ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸೊ ಇವತ್ತಿಂದು ವಿಡಿಯೋದಲ್ಲಿ ಕಂಟೆಂಟ್ ಅಂತ ಏನಿಲ್ಲ. ಸೊ ನಿಮ್ಮೆಲ್ರಿಗೂ ಹಬ್ಬದ ಶುಭಾಶಯ ತಿಳಿಸೋದು ಬಂದಿತ್ತು. ಹಾಗೆ ಪೂಜೆ ಮಾಡ್ಕೊಂಡಿದ್ದು ಒಂದು ವಿಡಿಯೋ, ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ. ಸೊ ನಾಳೆಯಿಂದ ಒಂದು ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಜೊತೆ ಸಿಗುವ. ಖಾರ ಪೊಂಗಲ್ ಸಿಹಿ ಪೊಂಗಲ್. ಸೊ ಇವತ್ತಿನ ವಿಷಯ ಬಂದು ಇಷ್ಟ ಇತ್ತು. ಸೊ ದಯವಿಟ್ಟು ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು. ಇಲ್ಲಿ ಇಕ್ಕಿದ ಬೇಳೆ ಸಾಂಬಾರು ರೆಡಿ. ಸೊ ಯಾರಿಗಿಷ್ಟವಿಲ್ಲ ಹೇಳಿ ಇಕ್ಕಿದ ಬೇಳೆ ಸಾಂಬಾರು ಅಂದರೆ. ಸೊ ಎಲ್ಲರೂ ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ. ಸೊ ಇಲ್ಲಿ ಗೆಣಸು ಕಡಲೆಕಾಯಿ, ಕೋಸಂಬರಿ, ಹೆಸರುಬೇಳೆ. ಸೊ ಇಲ್ಲಿ ನೆಕ್ಸ್ಟು ಎಲ್ಲ ಖಾಲಿ ಆದಮೇಲೆ ತೋರಿಸ್ತಾ ಇದ್ದೀನಿ. ಸೊ ನಾವು ಆಲ್ರೆಡಿ ಟಿಫನ್ ಸಹ ಮುಗಿಸ್ಕೊಂಡ್ವಿ.
ಇಕ್ಕಿದ ಬೇಳೆ ಸಾಂಬಾರಿಗೆ. ಸೊ ಮಕ್ಕಳು ಪೂರಿ ಅಥವಾ ಚಪಾತಿ ತುಂಬ ಇಷ್ಟಪಡ್ತಾರೆ, ಹಾಗಾಗಿ ಸೊ ರೈಸು ಸಹ ಮಾಡ್ಕೊಂಡಿದ್ದೀನಿ. ಎಲ್ಲನೂ ರೆಡಿಯಾಗಿದೆ. ಸೊ ಇವತ್ತಿನ ಊಟ ಪೂಜೆ ಹಬ್ಬ ಮುಗೀತು. ಸೊ ಬೇಗ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸೊ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ. ಎಲ್ರಿಗೂ ಕೂಡ ಹ್ಯಾಪಿ ಮಕರ ಸಂಕ್ರಾಂತಿ.